ಅಂಡ್ ಜೆಂಟ್ಲ್ಮನ್, ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿಯನ್ನ ಪ್ರಧಾನಿಯಾಗಿ ಮಾಡ್ತೀವಿ ಅಂತ ಹೇಳಿ ಕಾಂಗ್ರೆಸ್ ಶಾಸಕರು ಸಂಸದರು ಹೇಳ್ತಾ ಇದ್ದಾರೆ. ಈ ಮೂಲಕ ಕಾಂಗ್ರೆಸ್ ಪಾಳ್ಯದಲ್ಲಿ ರಾಹುಲ್ ಹಟಾವೋ ಪ್ರಿಯಾಂಕಾ ಬಿಟಾವೋ ಎಂಬ ಸದ್ದು ಜೋರಾಗುವ ಲಕ್ಷಣಗಳು ಕಾಣ್ತಾ ಇವೆ. ಹಾಗಾದ್ರೆ ರಾಹುಲ್ ಪ್ರಿಯಾಂಕಾ ಇಬ್ಬರಲ್ಲಿ ಯಾರು ಬೆಸ್ಟ್? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ಕಾಂಗ್ರೆಸ್ ಪಾಳ್ಯದಲ್ಲಿ ರಾಹುಲ್ ಹಟಾವೋ ಪ್ರಿಯಾಂಕಾ ಬಿಟಾವೋ ಅನ್ನುವಂತ ಸದ್ದು ಜೋರಾಗುವಂತ ಲಕ್ಷಣಗಳು ಕಾಣ್ತಾ ಇವೆ. ಕಾಂಗ್ರೆಸ್ನ ಚುನಾವಣಾ ಸೋಲುಗಳಿಂದ ಹತಾಶರಾದಂತಹ ಪಕ್ಷದ ನಾಯಕರು ರಾಹುಲ್ ಗಾಂಧಿಗೆ ಬದಲಾಗಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರಲ್ಲಿ ಪರ್ಯಾಯ ನಾಯಕತ್ವವನ್ನ ಕಾಣ್ತಾ ಇದ್ದಾರೆ. ಪ್ರಿಯಾಂಕಾ ಅವರನ್ನ ಎಐಸಿಸಿ ಅಧ್ಯಕ್ಷೆಯನ್ನಾಗಿ ಮಾಡಬೇಕು ಅನ್ನುವಂತ ಒತ್ತಡ ಒಂದೆಡೆ ಇದ್ರೆ, ಮತ್ತೊಂದೆಡೆ ಪ್ರಿಯಾಂಕಾರನ್ನ ಪ್ರಧಾನಿಯನ್ನಾಗಿ ಮಾಡ್ತೀವಿ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್ ಎದುರಿಸಿದಂತಹ ಸಾಲು ಚುನಾವಣಾ ಸೋಲುಗಳಿಂದ ಪಕ್ಷದ ಬಹುತೇಕ ನಾಯಕರು ಹತಾಶರಾಗಿದ್ದಾರೆ. ರಾಹುಲ್ ಅವರಿಗೆ ಪರ್ಯಾಯ ನಾಯಕತ್ವ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರಲ್ಲಿ ಕಾಣಿಸ್ತಾ ಇದೆ. ಈ ನಿಟ್ಟಿನಲ್ಲಿ ಮಹಾರಾಷ್ಟ್ರ, ಹರಿಯಾಣ, ದಿಲ್ಲಿಯ ಕಾಂಗ್ರೆಸ್ ನಾಯಕರು ಬಹಿರಂಗವಾಗಿಯೇ ಎಐಸಿಸಿ ಅಧ್ಯಕ್ಷೆಯಾಗಿ ಪ್ರಿಯಾಂಕಾ ವಾದ್ರಾ ಅವರನ್ನ ಆಯ್ಕೆ ಮಾಡಲು ಹೈಕಮಾಂಡ್ ಮೇಲೆ ಒತ್ತಡ ಹೇರುವಂತಹ ಪ್ರಕ್ರಿಯೆ ಕೂಡ ಶುರುವಾಗಿದೆ. ಈ ವಿಚಾರ ಚರ್ಚೆಗೆ ಬರಲು ಕಾರಣ ಒಡಿಶಾದ ಹಿರಿಯ ಕಾಂಗ್ರೆಸ್ ಶಾಸಕ ಮೊಹಮ್ಮದ್ ಮೊಕ್ವೀಮ್ ಸೋನಿಯಾ ಗಾಂಧಿ ಅವರಿಗೆ ಬರೆದಂತಹ ಪತ್ರ. ಪತ್ರದಲ್ಲಿ ಮೊಕ್ವೀಮ್ ಒಬ್ಬ ಕಾಂಗ್ರೆಸ್ ಶಾಸಕನಾಗಿ ನನಗೆ ಕಳೆದ 3 ವರ್ಷಗಳಿಂದ ಹಲವು ಬಾರಿ ಯತ್ನಿಸಿದ್ರೂ ಕೂಡ ರಾಹುಲ್ ಗಾಂಧಿ ಅವರ ಭೇಟಿ ಸಾಧ್ಯವಾಗಿಲ್ಲ. ರಾಹುಲ್ ನಾಯಕತ್ವದಲ್ಲಿ ಅಸಮರ್ಥತೆ ಎದ್ದು ಕಾಣ್ತಾ ಇದೆ. ಪಕ್ಷದ ಸಂಘಟನೆ ಹಾಗೂ ನಾಯಕತ್ವಕ್ಕೆ ಇನ್ನು ಪ್ರಿಯಾಂಕಾ ಪ್ರವೇಶಿಸಲು ಇದು ಸಕಾಲ ಅಂತ ಹೇಳಿ ತಿಳಿಸಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಗರಂ ಆಗಿ ಶಾಸಕನ ವಿರುದ್ಧ ಕ್ರಮ ಜರುಗಿಸಿದ್ರೂ ಕೂಡ ಪ್ರಿಯಾಂಕಾಗೆ ಪಟ್ಟ ಕಟ್ಟಿ ಅನ್ನುವಂತಹ ಮಾತು ಸದ್ದು ಮಾಡ್ತಾ ಇದೆ. ಉತ್ತರ ಪ್ರದೇಶದ ಸಹರಣಪುರ ಸಂಸದ ಇಮ್ರಾನ್ ಮಸೂದ್ ಅವರು ಕೂಡ ಮೊಕ್ವೀಮ್ ಅವರ ಅಭಿಪ್ರಾಯವನ್ನೇ ಸಾರ್ವಜನಿಕವಾಗಿ ವ್ಯಕ್ತಪಡಿಸಿದ್ದಾರೆ. ಪ್ರಭಾವಿ ಪ್ರಧಾನಿ ಇಂದಿರಾ ಗಾಂಧಿ ಅವರ ಮಾದರಿಯಲ್ಲೇ ವಯನಾಡು ಸಂಸದೆ ಪ್ರಿಯಾಂಕಾ ಕೂಡ ಪ್ರಧಾನಿಯಾಗಲು ಸಮರ್ಥರು ಎಂದಿದ್ದಾರೆ. ಅಲ್ಲದೆ ಕಳೆದ 2-3 ತಿಂಗಳಿಂದ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಸಂಬಂಧ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಾಕಷ್ಟು ಬಾರಿ ದೆಹಲಿಗೆ ಭೇಟಿ ಕೊಟ್ಟಿದ್ದು, ವರಿಷ್ಠ ರಾಹುಲ್ ಗಾಂಧಿ ಅವರ ಭೇಟಿಗೆ ಯತ್ನಿಸಿದ್ರೂ ಕೂಡ ರಾಹುಲ್ ಅವರು ಡಿಕೆ ಭೇಟಿಗೆ ಅವಕಾಶವನ್ನ ನೀಡಿಲ್ಲ. ಈ ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಕೂಡ ಪ್ರಿಯಾಂಕಾ ಗಾಂಧಿ ವಾದ್ರಾರನ್ನ ಪ್ರಧಾನಿಯಾಗಿ ನೋಡಲು ಇಷ್ಟ. ಆದರೆ ಪ್ರಿಯಾಂಕಾ ಅವರ ಧ್ಯೇಯ ರಾಹುಲ್ ಗಾಂಧಿ ಅವರನ್ನ ಪ್ರಧಾನಿಯಾಗಿ ಮಾಡೋದು ಅಂತ ಹೇಳೋ ಮೂಲಕ ಪ್ರಿಯಾಂಕಾ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ. प्रधानमंत्री बनाइए ना, फिर देखिए कैसे जवाब देती है इंदिरा गांधी की तरह, जैसे पाकिस्तान के 2 टुकड़े करके हाथ में देकर आई थी ना इंदिरा गांधी. Even Mr. Priyanka Gandhi motto is only to see that Rahul Gandhi will be the Prime Minister of this country. ಇನ್ನು ಇದೇ ತಿಂಗಳು ನಡೆದಂತಹ ಚಳಿಗಾಲದ ಅಧಿವೇಶನದಲ್ಲೂ ಕೂಡ ಆಪರೇಷನ್ ಸಿಂಧೂರ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ದೌರ್ಜನ್ಯ ವಿಷಯಗಳನ್ನ ಪ್ರಸ್ತಾಪಿಸದೆಯೇ ತಮ್ಮ ಹಳೆಯ ಮತಚೋರಿ ಆರೋಪಕ್ಕೆ ನೇತು ಬಿದ್ದಿದ್ದು ರಾಹುಲ್ ನಾಯಕತ್ವದ ವೈಫಲ್ಯಕ್ಕೆ ಹಿಡಿದ ಕನ್ನಡಿಯಾಗಿದೆ. ಅದೇ ಪ್ರಿಯಾಂಕಾ ಗಾಂಧಿ ಒಂದೇ ಮಾತರಂ ಬಗೆಗಿನ ಚರ್ಚೆ ವೇಳೆಯೂ ತಮ್ಮ ವಿಶಿಷ್ಟ ವಾಗ್ದಾಳಿ ಮೂಲಕ ಪ್ರತಿಪಕ್ಷಗಳ ನಾಯಕರ ಮನಗೆದ್ದಿದ್ರು. ನೆರೆ ರಾಷ್ಟ್ರಗಳ ಖ್ಯಾತಿ ವಿಚಾರದಲ್ಲಿ ಕೇಂದ್ರ ಸರ್ಕಾರಕ್ಕೂ ತಿರುಗೇಟನ್ನ ನೀಡಿದ್ದು ಗಮನಾರ್ಹ. ಜೊತೆಗೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರೊಂದಿಗೆ ಪ್ರಿಯಾಂಕಾ ಗಾಂಧಿ ಚಹಾ ಸೇವಿಸಿ ಕೇರಳದ 6 ಪ್ರಮುಖ ಯೋಜನೆಗಳ ಕಡೆಗೆ ಗಮನ ಸೆಳೆದ್ರು. ಇವೆಲ್ಲವೂ ಪ್ರಿಯಾಂಕಾ ಗಾಂಧಿಯಲ್ಲಿರುವಂತಹ ನಾಯಕತ್ವದ ಗುಣಗಳನ್ನ ಎದ್ದು ಕಾಣುವಂತೆ ಮಾಡಿದೆ. ಅಲ್ಲದೆ ಆಗಾಗ ಜನರ ಬಾಯಲ್ಲೂ ಕೂಡ ಅಜ್ಜಿಯಂತೆ ಮೊಮ್ಮಗಳು ಅನ್ನುವಂತಹ ಅಭಿಪ್ರಾಯ ಕೂಡ ಕೇಳಿ ಬಂದಿದೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.